ಸರ್ ನಿಮ್ಮ ಹೆಸರೇನು? ನಮ್ಮ ಹೆಸರು ಆಂಜನೇಯ ಅಂತಂದು. ಆಂಜನೇಯ ಬಸಪ್ಪ ಹರಿವಣದ ಅಂತ. ಕುರಿ ಬಗ್ಗೆ ಮಾಹಿತಿ ಕೊಡಿ. ಸರ್ ನಾವು ಕುರಿ ಫೀಲ್ಡಿಗೆ ಮೊದಲು ಬಂದಿದ್ದು ಒಂದು ಸುಮ್ಮನೆ ಸಾಕಲಿಕ್ಕೆ ಅಂತ ತಂದಿದ್ವಿ ಒಂದು ಮರಿ. ಅದರಲ್ಲಿ ತುಂಬಾ ಈ ಅಕ್ಕಪಕ್ಕ ಊರಲ್ಲೆಲ್ಲ ಚೆನ್ನಾಗಿರೋ ಮರಿಗಳನ್ನೆಲ್ಲ ಹೊಡೆದು ಒಳ್ಳೆ ಹೆಸರಾಯ್ತು. ಆಮೇಲೆ ಏನಾಯ್ತು, ಹಂಗೆ ನಮ್ಮ ಫ್ರೆಂಡ್ಶಿಪ್ ಅಲ್ಲಿ ಒಬ್ಬನಿಗೋಸ್ಕರ ನಾನು ಆಡಿಸ್ಬೇಕು, ಅವನಿಗೆ ವ್ಯಾಲ್ಯೂಗೋಸ್ಕರ ಅಂತಂದು ಬೆಳಗ್ಗೆ ಜ್ಯೂಸ್ ಆಗಿತ್ತು, ಅವನು ನೈಟ್ ಆಡ್ಸೋಣ ಅಂತ ಹೇಳ್ಬಿಟ್ಟ. ಆವಾಗ ಅದು ಸೋತಿದ್ನ ಅದನ್ನ ಬಕ್ರಿ ಹಬ್ಬಕ್ಕೆ ಅಂತ ಕೊಟ್ಬಿಟ್ವಿ. ಕೊಟ್ಟಿ ಮೇಲೆ ಮತ್ತೆ ನಾನು ಕುರಿ ಫೀಲ್ಡಿಗೆ ಬರಲೇಬೇಕಂತ ನಾವು ದುಡ್ಡು ಕೊಟ್ಟು ದೊಡ್ಡವ್ ತಂದ್ವಿ. ಅವು ನಿಲ್ಲಿಲ್ಲ. ಕುರಿ ವ್ಯಾಪಾರ ಮಾಡಕ್ಕೆ ನಾನು ನಮ್ಮ ಅಪ್ಪ ಜೊತೆಗೆ ಹೋಗ್ತಿದ್ವಿ. ಜೊತೆಗೆ ಹೋದಾಗ ಇದು ದಿವಸ ನನ್ನ ಜೊತೆ ಬಂದು ನಿಲ್ಲೋದು. ಹಂಗೆ ಇದ್ರ ಮೇಲೆ ದಿವಸ ಇಷ್ಟ ಆಯ್ತು. ಇಷ್ಟ ಆದ ನಂತರ ಇದನ್ನ ತಗೊಳ್ಳೇಬೇಕಂತ ಡಿಸೈಡ್ ಮಾಡಿದೆ. ತಗೊಂಡೆ. ಇದು ಅವಾಗ ನಾ ತಗೊಳ್ಬೇಕಾದ್ರೆ ನನಗೆ ಕಾಂಪಿಟೇಷನ್, ಇಲ್ಲೆಲ್ಲ ಅಕ್ಕಪಕ್ಕ ಜನ ಇದ್ದಾರಲ್ಲ, ಅವ್ರು ನಾನು ಯಾವ ಮರಿ ಚಾಯ್ಸ್ ಮಾಡ್ತೇನೆ ಅದನ್ನ ಅಪೋಸಿಟ್ ಮಾಡೋರು, ಅದಕ್ಕೆ ಮಾರ್ಕೆಟ್ ರೇಸ್ ಮಾಡೋರು. ಇದು ಹುಟ್ಟಿ 25 ದಿವಸದ ಮರಿ, ಹುಟ್ಟಿ 25 ದಿವಸದ ಮರಿ. ಇದ್ರ ಅಮ್ಮ ಬಂದ್ಬಿಟ್ಟು ಡೆಡ್ ಹ್ಯಾಂಡ್. ಇದ್ರ ಅಮ್ಮಗೆಲ್ಲ ಫುಲ್ ಏಜ್ ಆಗಿತ್ತು. ಎಲ್ಲ ಆಲ್ಮೋಸ್ಟ್ ಜನ ಏನಂತಾರೆ, ಮುದಿಗುರಿ ಮರಿ ಚೆನ್ನಾಗಾಗಲ್ಲ, ಉಡ್ಡಿ ಆಡಲ್ಲ ಅಂತಾರೆ. ಇದ್ರ ಅಮ್ಮ ಡೆಡ್ ಹ್ಯಾಂಡ್, ಬಾಯಲ್ಲೆಲ್ಲ ಹಲ್ಲುದ್ರಿದ್ವು, ಮೈಯಾಗೆಲ್ಲ ಕೂದಲು ಗೀದ್ಲು ಎಲ್ಲ ಇದಾಗಿತ್ತು. ಬರೀ 1000 ರೂಪಾಯಿಗೆ ಇವ್ರ ಅಮ್ಮನ್ ಕೊಟ್ರು. ಇದನ್ನ ನಾವು 6000 ರೂಪಾಯಿಗೆ ವ್ಯಾಪಾರ ಮಾಡಿದ್ವಿ. ಇನ್ನೊಬ್ಬ ಬಂದು 7000 ರೂಪಾಯಿ ಅಂದ. ಅದು ಅವರು ಇವ್ರು ಒಯ್ದು ಜಗಳ ಆಗಿ ಲಾಸ್ಟಿಗೆ ಮತ್ತು ಅವ್ ಕುರಿ ಹಿಂಡ್ಯಾರ ಜೊತೆ ನಾ ಜಗಳ ಮಾಡಿದೆ. ಫಸ್ಟ್ ನಾನು ಮುಗಿಸ್ಕೊಂಡಿದ್ದು, ನನಗೆ ಬೇಕೇ ಬೇಕು ಅಂತ ತಂದ ಮೇಲೆ ನಮ್ಮ ಅಪ್ಪ ಏನಂತ, ಮುದಿಗುರಿ ಮರಿ ಚೆನ್ನಾಗಾಗಲ್ಲ, ಕೊಡು ಅಂತ 1 ತಿಂಗಳು ಗಲಾಟೆ ಮಾಡಿದ್ರು. ಆಮೇಲೆ ಹುಡುಗರೆಲ್ಲ ಬಂದವರೆಲ್ಲ ಸಹಿತ ಇದು ಚೆನ್ನಾಗಾಗಲ್ಲ, ಇದು ಕೋಡ್ ಬರಲ್ಲ, ಇದು ನೆಟ್ಟಿಗೆ ಬೆಳ್ಸಕ್ಕಾಗಲ್ಲ ಅಂತ ಹೇಳಿದ್ರು. ಆಯ್ತು, ಇದು ಬೇಡ ಇದು ಹಂಗೆ ನನ್ನ ಜೊತೆ ಖುಷಿಯಾಗಿರ್ಲಿ, ನಮ್ಮ ಮನೆ ಸೋಕಿಗಿರ್ಲಿ ಇದು ಅಂತ ಹೇಳಿದೆ. ಆಯ್ತು ಅಂತ ಹಂಗೆ ಬಿಟ್ವಿ. ಕೋಡು ಗೀಡು ಚೆನ್ನಾಗ್ ಬಂತು, ಎಲ್ಲ ಬೆಳೀತು. ನಮ್ಮ ಫ್ರೆಂಡಿಗೋಸ್ಕರ ಅವನಿಗೊಂದು ಮರಿ ಕುರಿ ಕೊಡಿಸಿದ್ವಿ. ಇದು ನಂದು ಗೆದ್ರೇನು ಅವಂದು ಗೆದ್ರೇನು ಅಂತ ನಾನು ಇದನ್ನ ಚಪ್ಪಿಡ್ದು ಆಡಿಸಿದೆ. ಅವಂದು ಗೆಲ್ತು. ಗೆದ್ದ ತಕ್ಷಣ ಅವನು ಓಪನ್ ಚಾಲೆಂಜ್ ಕೇಳೋದು, ಹಂಗೆಲ್ಲ ಮಾಡಿದ. ನಾನು ಮರಿ ಆಡೋದು ಬಿಡುತ್ತ ಅಲ್ಲಿಗೆ. ಮರಿ ಕುರಿ ದಡ್ದು ಎಂಡು 2 ಕೆಡವ ಗಂಟನು 1 ರೂಪಾಯಿ ಜೂಜು ಗೆದ್ದಿಲ್ಲ, ಒಂದು ಕಣದಲ್ಲಿ ಆಡಿಲ್ಲ. 2 ಬಂದಂತ ಭದ್ರಾವತಿ ಕಣಕ್ಕೆ ಹಾಕಿದ್ವಿ, ಫಸ್ಟ್ ಕಣ. ಅದರಲ್ಲಿ ಒಂದೇ ಹೊಡೆತಕ್ಕೆ ಓಡಿ ಬಂತಣ. ಅಲ್ಲಿದ್ದ ನೆಕ್ಸ್ಟ್ ಬಂದ್ವಿ, ಒಂದು 15 ದಿವಸ ಸಾಕಿದ್ವಿ. ಅಲ್ಲಿದ್ದ ತ್ಯಾವಣಿಗೆಗೆ ಹೋಯ್ದ್ವಣ. ತ್ಯಾವಣಿಗೆಯಲ್ಲಿ ಒಂದು 10 ಶಾಟ್ ಆಡ್ತು ಬಂತು ಹೊರಗೆ. ಅಲ್ಲಿದ್ದ ನಮ್ಮ ಫ್ರೆಂಡ್ ಮನೆ 1 ವಾರ ಹಾಕಿ ಕಳಿಸಿದೆ, ಮತ್ತೆ ವಾಪಸ್ ಹಾಕಿ ಬಂದೆ. ಆ ನಂತರ ಬಾನಳ್ಳಿ ಕಣಕ್ಕೆ ಹಾಕಿದ್ವಣ. 4 ರೌಂಡ್ ಜನ ಮೆಚ್ಚಂಗೆ ಆಡ್ತು. ಅಲ್ಲಿ ಖುಷಿ ಆಯ್ತು ನಮಗೆ. ಅಲ್ಲಿದ್ದ ನೆಕ್ಸ್ಟ್ ಬಂದು 15 ದಿವಸಕ್ಕೆ ಇದು ಬ್ಯಾಡಿಗೆ ತಿಳುವಳ್ಳಿ ಕಣಕ್ಕೆ ಹಾಕಿದ್ವಣ. ಬೆಳಿಗ್ಗೆ 6 ಗಂಟೆಗೆ ಹೋಗಿದ್ದೇವೆ. 6 ಗಂಟೆಗೆ ಹೋಗಿ ಕುಂತಿದ್ವಣ. ಅದು 3 ಗಂಟೆಗೆ ಆಯ್ತು. 85 ಮರಿ ಸೇರಿದ್ವಣ. 85 ಮರಿಯಾಗ ಫಸ್ಟ್ ಹೋಗಿದ್ದೆ ನಾವು. ಶಾಮಿಯಾನ ಒಡ್ಯಾರ ಸಹಿತ ಬಂದಿದ್ದಲ್ಲ, ಅವಾಗ ಕುಂತಿದ್ವಿ. ನಮಗಿನ್ನೂ ಹೊಸ ಕ್ರೇಜು. ಹೋದ್ವಿ, ಕುತ್ಕೊಂಡ್ವಿ. ಅಲ್ಲೆಲ್ಲ ಚೆನ್ನಾಗೆಲ್ಲ ಜನ ಅಂದ್ರು, ಬಂದ್ರು, ನೋಡಿದ್ರು. ನಮ್ಗಿಂತ ಟಾಪ್ ಮರಿ ಬಂದು ಒಳ್ಳೊಳ್ಳೆ ಬಂದ್ರು, ಎಲ್ಲ ಚೆನ್ನಾಗಿರೋರೆಲ್ಲ ಬಂದ್ರು. ನೋಡೋಣ ಅಂತ ನಮ್ಮ ದಯ ಅಂತ ಆಡ್ಸಿದ್ವಿ ಅಣ್ಣ. ಅವತ್ತೇ ಫಸ್ಟ್ ಕಣದಲ್ಲಿ ಅವತ್ತು ಒಳ್ಳೆ ಸೂಟ್ ಹೊಡ್ತಾಣ. 4 ಹೊಡ್ತಾ 5 ಹೊಡ್ತಕ್ಕೆ ಡಿಸೈಡ್. ಕೋಡ್ ಕಟ್ಟಾಯ್ತಣ. ಕೋಡ್ ಕಟ್ಟಾಗಿತ್ತು, ಚಕ್ಲಾರಿತ್ತು. ಆದ್ರೂ ಫೈನಲ್ ಅಲ್ಲಿ ಒಂದೇ ಹೊಡ್ತಾಣ. ಅವತ್ತೇ ಫಸ್ಟ್ ಆಗಿದ್ದು. ಇದು ಫ್ರಿಜ್ ಅಲ್ಲಿದಣ. ಅದಾದ ನಂತರ ತಂದ ಮೇಲೆ ರೆಫ್ರಿಗಳು ಇಲ್ಲ, ಕಣದಲ್ಲಿ ಒಂದು ಕುರಿ ಪರವಾಗಿ ಅಂತ ಇರ್ತಾರೆ, ಚೆನ್ನಾಗಿ ಆಡ್ತಾ ಇತ್ತು ಅಂದ್ರೆ ಒಳ್ಳೊಳ್ಳೆ ಮರಿಗೆ ಹಾಕ್ಬಿಡೋದು, ಮರಿ ರೈಡ್ ಮಾಡ್ಸೋದು, ಹೊರ ಕಳ್ಸೋದು. ನಾವೇನು ಮಾಡ್ಲೇಬೇಕು, ದುಡ್ಡು ಮಾಡ್ಲೇಬೇಕು ಅಂತ ಏನು ಅವಶ್ಯಕತೆ ಇದ್ದಿಲ್ಲ. ನಮಗೇನು ಒಂದು ಕಣ ಆಗ್ಲಿ, ನಾವು 4 ಜನದಾಗ ಗುರ್ಸ್ಕೋಬೇಕಂತ ಅಷ್ಟೇ ಇದ್ದಿದ್ದು ನಮಗೆ. ಅದ್ ಮಾಡ್ಕೊಂತಿದ್ವಿ. ಅಲ್ಲಿದ್ದ ಬಂದು ಫುಲ್ ರೆಸ್ಟಲ್ಲಿ ಇತ್ತಣ. ಆಮೇಲೆ ತಿರುಗಿ ಯಾವ ಕಣಕ್ಕೆ ಹೋದ್ರು 3 ರೌಂಡು 4 ರೌಂಡು ಸೆಮಿಫೈನಲ್ಗೆ ಕಟ್ ಆಗೋದು. ಜ್ಯೂಸ್ ಆಡಿದ್ವಿ. ಆನಂತರ ಅಲ್ಲಿದ್ದ ಎಲ್ಲಿ ರೆಸ್ಟ್ ಫುಲ್ ಕಟ್ಟಿದ್ವಿ. 6ರಲ್ಲಿ ನಮ್ಮೂರಲ್ಲೇ ಒಬ್ರು ಓಪನ್ ಚಾಲೆಂಜ್ ಕೇಳಿದ್ರು. 6ರಲ್ಲಿ ಅದೇ ಮರಿಗೆ ನಾವು ಹಾಕಿದ್ವಿ ಕಣದಲ್ಲಿ. ಒಂದೇ ಹೊಡೆತ ಹೊಡಿತಾಣ ಆ ಮರಿನ. ಇದು ಆಲ್ರೆಡಿ ಸೋತಿತ್ತು. 6ರಲ್ಲಿ ಆ ಮರಿ ಒಂದೇ ಹೊಡೆತ ಹೊಡಿತಾಣ, ಹೋಯ್ತು. ಆಮೇಲೆ ಸೆಮಿಫೈನಲ್ ದಾವಣಗೆರೆ ಜೊತೆ ಬಿತ್ತು, ಜಗಳ ಆಯ್ತು, ಹೊರ ಕಡ್ಕೊಂಬಂದ್ವಿ. ಅಲ್ಲಿದ್ದು ಎಲ್ಲಿ ಹಾಕ್ಲಿಲ್ಲ ಅಣ್ಣ. 8ಲ್ಲಿ ಬಂತು. 8ಲ್ಲಿ ಬಂದ ತಕ್ಷಣ ಎಲ್ಲಿ ಫಸ್ಟ್ ಕಣ ಎಲ್ಲಿ ಹಾಕಿಲ್ಲ, ಸೀದಾ ರಟ್ಟಳ್ಳಿ ಕಣಕ್ಕೆ ಹಾಕಿದ್ವಣ. ರಟ್ಟಳ್ಳಿ ಕಣದಲ್ಲೇ 4 ಕಣ ಆದ ಮರಿಗೆ ಹೊಡೆದೈತಣ. ಹೊಡೀತು ಅಣ್ಣ. ಲಾಸ್ಟ್ ಇದು 1 ಹೊಡ್ತಣ ಹಿಡ್ಕಂತೀವಿ ಅಂತ ಹೇಳಿದ್ರು. ಮಗ ತೋರಿಸಿದ್ಮೇಲೆ ಅದು ಏನೋ ಇದಕ್ಕೆ ಕಾಲು ಸ್ಲಿಪ್ ಆಯ್ತು, ಬಿತ್ತು. ಅದು ಬಂದು ಬುಲ್ಡೆ ಹೊಡೆಯಟ್ಲಿ ಇಲ್ಲಿ ಸ್ವಲ್ಪ ಓಪನ್ ಆಯ್ತು. ಹಿಡ್ಕಂದ್ವಿ ನಾವೇ ಸಾಕು ಅಂತಂದು. ಒಳ್ಳೊಳ್ಳೆ ಮರಿ, ಟಾರ್ಗೆಟ್ ಮರಿ ಹೊಡೆದತಣ. ಅಲ್ಲಿದ್ದ ಬಂದ್ವಿ, ಬೈಕಿಂಗ್ ಕಣಕ್ಕೆ ಹಾಕಿದ್ವಿ. ಬೈಕಿಂಗ್ ಕಣದಲ್ಲಿ ಒಳ್ಳೊಳ್ಳೆ ಟಾಪ್ ಮರಿ ಹೊಡೀತು. ಬಳ್ಳೊಡಿಯಲ್ಲಿ ಹೊಡೆದು ಫುಲ್ ರೇಡ್ ಆಯ್ತು. ಮೂಗು ಇಲ್ಲೆಲ್ಲ ಓಪನ್ ಆಗಿತ್ತು. ನಾವೇ ಸಾಕು, ಇನ್ನು ಎಳಕೈತಲ್ಲ ಅಂತಂದು ಹಿಡ್ಕೊಂಬಂದಿವಣ. ಆ ನಂತರ ಇದಕ್ಕೆ ರಟ್ಟಳ್ಳಿಗೆ ಹೋಯ್ದವಣ. ಇದು ರಟ್ಟಳ್ಳಿ ಅಂತ ಕೊಡಮಗ್ಗಿಲಿ ಪ್ಲೇಸ್ ಆಯ್ತು. ಅಲ್ಲಿ 4th ಪ್ಲೇಸ್ ಆತಣ. ಆಮೇಲೆ ಎಲ್ಲ ರೆಸ್ಟ್.
ಒಳ್ಳೊಳ್ಳೆ ಟಾಪ್ ಮರಿಗೆ ಜೂಸ್ ಆಡೇವಿ. ಅಂತಿಂತ ಮರಿಗೆ ಯಾವ ಕಡೆ ಇಲ್ಲ, ಒಳ್ಳೆ ಚೆನ್ನಾಗಿರೋ ಮರಿಗೆ ಆಡೋಣ. ಜೂಸ್ ಮಾತ್ರ ಒಂದು ಒಳ್ಳಿಲ್ಲ. ನಮ್ಮ ಫ್ರೆಂಡ್ ಎತ್ತಲ್ಲಿ ಬಿಟ್ಟ 2 ಜೂಸ್ ಹೊಳತು. ಜೂಸಲ್ಲಿ ಮಾತ್ರ ಯಾವ ಮರಿ ಎಂತದಿದ್ರು ಹೊಡಿತೈತೆ ನೋಡ. ಈಗ 8 ಬಂದು ಎಷ್ಟು ದಿನ ಆಯ್ತು ಸರ್? ಇದು 8 ಬಂದು ಇವ್ ರೀಸೆಂಟ್ ಆಗಿ ಒಂದು 10-10.5 ತಿಂಗಳು ಆಯ್ತು ನೋಡ. 10-10.5 ತಿಂಗಳು ಆಯ್ತು. 8 ಎಲ್ಲಿ ಕಣಕ್ ಹಾಕಿಲ್ವ? 8 ಅದೇ ಅಣ್ಣ 2 ಕಣ ಆಯ್ತು. ಒಂದು ರಟ್ಟಳ್ಳಿ ಕಣ ಆಯ್ತಣ್ಣ, ಇನ್ನೊಂದು ಕೊಡಮಗ್ಗಿ ಕಣದಲ್ಲಿ ಆಯ್ತು. ಸರ್ ಇದು ಟೋಟಲ್ ಬೆಟ್ಟಿಂಗ್ ಎಷ್ಟಾಗೈತಿ ಅಣ್ಣ? ಟೋಟಲ್ 30-31 ಆಗ್ಯಾವಣ್ಣ. ಇದ್ರಲ್ಲಿ ಒಂದ್ 3 ಸೋತೈತಿ, ಇನ್ನು ಉಳ್ದಾವೆಲ್ಲ ಹೊಡೆದೈತಿ. ಆಮೇಲೆ 8 ಇದು ಹೊಡೆದಿರೋ ಮರಿಗೆ 2 ಮರಿ ಕೋಡ್ ಕಟ್ಟಾಗ್ಯವು. ಒಂದ್ ಮರಿ ಇದ್ರ ಜೊತೆ ಸೋತತಿ 2 ಹೊಡ್ತ 100 ಟಾರ್ಗೆಟ್ ಅಂತ ಆಡ್ಸಿದ್ರು. 2 ಹೊಡ್ತಕ್ ಒಳ್ಳೆತಣ. ಅದು ಇದ್ರ ಮ್ಯಾಗ ಒಳ್ಳೆ ಮ್ಯಾಗ 2 ಬೈಕ್ ಹೊಡೆದಣ. ಒಳ್ಳೊಳ್ಳೆ ಮರಿಗೆ ಹೊಡೆದಣ. ಸರ್ ನಿಮ್ ಕುರಿ ಹೆಸರು ಮಾಡಕ್ಕೆ ಈ ನೇಮ್ ಬರಕ್ ಏನ್ ಕಾರಣ? ಅಣ್ಣ ಇದು ಮುಂಚೆ ಚೌಡಿ ಅಂತ ಆಡಿಸ್ತಿದ್ವಿ ಅಣ್ಣ ನಾವು. CK ಬೇರೆ ಚೌಡಿ ಅಂತ ಆಡಿಸ್ತಿದ್ವಿ. ಒಬ್ಬ ಮುಸ್ಲಿಮ್ಸ್ ಹುಡುಗ ಇದ್ದಣ ಇಲ್ಲೇ ನಮ್ಮೂರ, ನಮ್ಮ ಫ್ರೆಂಡ್ ಭಾಳ ಆತ್ಮೀಯ ಅವನು. ಅವನದೊಂದು ಮರಿ ಇತ್ತಣ, ಅದು ಫ್ರೆಂಡ್ಶಿಪ್ ಅಲ್ಲಿ ಇತ್ತು, ಜಗಳ ಆಯ್ತು. ಅದಕ್ಕೆ ನಾನು ಅಮೌಂಟ್ ಕೊಟ್ಬಿಟ್ಟು ಕೊಡಿಸಿದ ಅವನಿಗೆ. ಅದ್ರ ಹೆಸರು ಕರಿ ಅಂತ ಇಟ್ಟಿದ್ದ ಅವನು. ಅವ್ನು ನನ್ನ ಜೊತೆ ಸೇರಿ ಮೇಲೆ ಆ ಮರಿ ನಾವು ಅದನ್ನ ಮಾಡಿ ಅದು ಒಳ್ಳೆ ಹೆಸರು ಮಾಡಿತಣ. ಹೈದ್ರಾಬಾದಿಗೆಲ್ಲ ಹೋಯ್ತು, ಒಳ್ಳೆ ಡಿಮ್ಯಾಂಡಿಗೆ ಹೋಯ್ತಣ ಅದು ಮರಿ. ಹಂಗಾಗಿ ಅವ್ನು ನಾನು ಕುಡ್ಕೊಂಡ್ವಲ್ಲ, CK ಬೇರ್ ಚೌಡಿ ಅಲಿಯಾಸ್ ಕರಿಯ ಅಂತ ಗ್ರೂಪ್ ಮಾಡ್ಕೊಂಡ್ವಣ. ನಮ್ಮ ಗ್ರೂಪ್ ಮಾಡಿ ಮೇಲೆ ಈಗ 8 ಮರಿ ಕಟ್ಟೇವಣ ನಾವು ಗ್ರೂಪ್ನಾಗ. ಹಾಗಾಗಿ ಅದ್ರದ್ದು ಇದ್ರದ್ದು 2 ಹೆಸರು ಮಿಕ್ಸ್ ಇರಲಿ ಅಂತ ಹೇಳಿ ಚೌಡಿ CK ಬೇರ್ ಚೌಡಿ ಅಲಿಯಾಸ್ ಕರಿಯ ಅಂತ ಇಟ್ಕೋಣ. ನಿಮ್ಗೆ ತುಂಬಾ ಖುಷಿ ಕೊಟ್ಟ ಕಣ ಯಾವ್ದು ಸರ್? ನಮಗೆ ಖುಷಿ ಪಟ್ಟಿದ್ದು ಅಂದ್ರೆ 2 ಅಣ್ಣ. ಟಾಪ್ ಅಣ್ಣ, 80-85 ಮರಿಯಲ್ಲಿ ದೊಡ್ಡ ದೊಡ್ಡ ಸೈಜು, ದೊಡ್ಡ ದೊಡ್ಡ ತೂಕ, ದೊಡ್ಡದು ಗಡ್ಡಿ. ಫಸ್ಟ್ ಟೈಮ್ ಮನಸ್ಸು ಮೆಚ್ಚಂಗ್ ಆಡಿದ್ದು ಅಲ್ಲೇ ಅಣ್ಣ. ಹೋಗಿದ್ 4 ಜನ ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಹೋಗಿವಿ. 85 ಮರಿ ಸೇರಿದ್ದು, ಒಳ್ಳೊಳ್ಳೆ ಹೊಡ್ತ ಹೊಡೆದೈತಣ್ಣ. ಟಾಪ್ ಆಟ ಅವತ್ತೇ ಅಣ್ಣ ಮನಸ್ಸಿಗೆ ಇಷ್ಟ ಹಂಗ ಆಡಿದ್ದು. ಸೆಮಿಫೈನಲ್ ಕೋಡು ಎಡ್ಜ್ ಆಡ್ತಾನ, ಕೋಡು ಆರಿ ಮೇಲೆ ಮರಿ ಹಿಡ್ಕೊಂಡಿದ್ದು ರಿಟರ್ನ್ ಆಡ್ಸಿದ್ರಣ್ಣ, ಇದು ಹೊಳ್ತೈತಿ ಅಂತಂದು. ನಾವು ಫಸ್ಟ್ ಟೈಮ್ ಮಾಡಾಕತೈತಿ, ಇವತ್ತು ಏನ್ ಆಗ್ಬಿಡ್ತೈತಿ ಆಗ್ಬಿಡ್ಲಿ. ಜನ ತುಂಬಾ ಅಸಹ್ಯ ಮಾಡ್ತಾ ಇದಾರೆ, ಕಣ ಮಾಡ್ತಾ ಇಲ್ಲ ಅಂತಂದು. ಅದ್ ಏನಾಗ್ತಾ ಆಗ್ಲಿ ಅಂತ ಆಡ್ಸಿದ್ವಣ್ಣ. ಸೆಮಿಫೈನಲ್ ಗೆಲ್ತು. ಫೈನಲ್ ಅಲ್ಲಿ ಒಂದೇ ಹೊಡ್ತಾಣ, ಟಾಪ್ ಮರಿಗೆ ಒಂದೇ ಹೊಡ್ತ ಹೊಡಿತ. ಅವಣ್ಣ ಹಿಡ್ಕೊಂಡ ಅಣ್ಣ ಸಾಕಣ ಅಂತಂದು. ಅವತ್ತೇ ಫಸ್ಟ್ ಅಣ್ಣ. ಅದು ಬಹಳ ಖುಷಿ ಆದಂತ ವಿಚಾರ ಅಂದ್ರೆ ಅವತ್ತಿಂದ ಅಣ್ಣ ನಮಗೆ. ಇದ್ರ ಆಟ ಯಾವ ತರ ಸರ್? ಸ್ಪೀಡಾ ಅಥವಾ ಕುಲ್ಲನ? ಅಣ್ಣ ಇದು ಕುಲ್ಲ ಆಡ್ತದಣ್ಣ ಕಡಿಮೆ. ಸಿಡಿ 1 ವರ್ಷ ಕುಲ್ಲ ಹಚ್ಚಿ ನೀನ್ ಎಲ್ಲಿಗಾರ ಅಣ್ಣ, ಫುಲ್ ಬ್ಯಾರ್ಗೇಟಿಂದ ಬ್ಯಾರ್ಗೇಟಿಗೆ ಬರ್ತತಿ. ಮನಸ್ಸು ಇಚ್ಛೆಯಿಂದ ಫುಲ್ ಎಷ್ಟರ ನೀನ್ ಹೇಳಿ ಅಲ್ಲಿದ್ದಾನ ಬರ್ತದಣ್ಣ. ಸ್ಪೀಡ್ ಯಾವ ತರ ಸರ್? ಸ್ಪೀಡ್ ತುಂಬಾ ಸ್ಪೀಡ್ ಅಣ್ಣ. ಬಿಟ್ಟು ಬಂದ ತಕ್ಷಣ ಅಲ್ಲ ಮರಿತಲ್ ಹೋಗಿರ್ತತಿ. ಸರ್ ಈ ಕುರಿಗೆ ಅಭಿಮಾನಿಗಳೆಲ್ಲ ಯಾವ ತರ ಇದಾರೆ? ಸರ್ ಇದಕ್ಕೆ ಅಭಿಮಾನಿಗಳು ಅಂದ್ರೆ ಇಲ್ಲಿ ಸುತ್ತಮುತ್ತ ಶಿಕಾರಿಪುರದಲ್ಲಿ ಇದಾರೆ, ರಟ್ಟಳ್ಳಿಲಿ ಇದಾರೆ. ರಟ್ಟಳ್ಳಿಲಿ ಒಬ್ರು ನಮ್ಮ ಅನಿಲ್ ಅಣ್ಣ ಅಂತ ಇದಾರೆ, ಅವ್ರ ಗ್ರೂಪು. ಆಮೇಲೆ ಪುರದಲ್ಲಿ ಈ ನಮ್ಮ ಸುತ್ತಮುತ್ತ ಸರೌಂಡಿಂಗು ತಿಮ್ಮಿಗಟ್ಟಿ ಆಗಿರ್ಬೋದು, ಹೊನ್ನಳ್ಳಿಲಿ ಆಗಿರ್ಬೋದು, ಅನಿಲ್ ಅಣ್ಣ ಅಂತಂದ್ರೆ ಅವ್ರದೊಂದು ಗ್ರೂಪ್ ಐತಿ ಹೊನ್ನಳ್ಳಿದು, ಕ್ರಾಂತಿವೀರ ಅಂತಂದು. ಅದು ಅಗತ್ಯ ಗ್ರೂಪ್ ಅಂತ ಐತಿ. ಅವರೆಲ್ಲ ಫುಲ್ ಭಾಳ ಸಪೋರ್ಟ್ ಮಾಡ್ತಾರಣ್ಣ ನಮಗೆ. ಎಲ್ಲ ಚೆನ್ನಾಗಿದೆ. ಕಣಕ್ ಹಾಕ್ದಾಗೆಲ್ಲ ಇದ್ರ ಅಭಿಮಾನಿಗಳೆಲ್ಲ ಬರ್ತಾರೆ ಸರ್? ಬರ್ತಾರಣ್ಣ. ಮುಂಚೆ ಯಾರು ಬರ್ತಿದ್ದಿಲ್ಲ. ಆ ರಟ್ಟಳ್ಳಿಯಲ್ಲಿ ಒಬ್ರು ನಮ್ಮ ಅಣ್ಣ ಅಂತ ಇದಾರೆ ಅನಿಲ್ ಅಣ್ಣ. ಹೊನ್ನಳ್ಳಿಲಿ ಒಂದ್ ಇಬ್ಬರು ಇದಾರ, ಲೋಹಿತ್ ಅಣ್ಣ ಅವ್ರು ಅಂತ, ಪುನಿ ಅವರೆಲ್ಲ, ಇರ್ಫಾನ್ ಅಂತ ಅವರೆಲ್ಲ ಬರೋರು. ಇವಾಗೆಲ್ಲ ನಾವು ಕಣಕ್ ಹಾಕ್ಬೇಕು ಅಂದ್ರೆ ಒಂದು ಗಾಡಿ ಫುಲ್ ಆಗ್ತದಣ್ಣ, 4-5 ಬೈಕ್ ಹಿಂದ್ ಬೇಕು, ಅಷ್ಟ್ ಜನ ಬರ್ತಾರೆ. ಆದ್ರೆ ನಾವ್ ಯಾರಿಗೂ ಹೇಳಿರಲ್ಲ. ಸರ್ ನಿಮ್ ಮರಿ ಮನುಷ್ಯರಿಗೆಲ್ಲ ಯಾವ ತರ ಅಂತ? ಸರ್ ಇದು ಮನುಷ್ಯರಿಗೆ ಸಾಕಿದ ನನ್ನೇ ನೋಡಲ್ಲ ಸರ್. ಮನೇಲಿದ್ರೆ ನಾನ್ ಕಣಕ್ ಹೋದೆ ಅಂದ್ರೆ ನನಗ್ ಮಾತ್ರ ಗುದ್ದಲ್ಲ ಸರ್ ಕಣದಲ್ಲಿ. ನನ್ ಬಿಟ್ಟು ಬೇರೆ ಯಾರು ಹಿಡ್ಕೊಳಕ್ ಬಂದ್ರು ಅದ್ ಹೆಂಗ್ ತಿಳಿತೈತೆ ಹಂಗೆ ಅಣ್ಣ, ಮನಸ್ಸಿಗೆ ತಿಳಿದಂಗ್ ಹೊಡೆದ್ ಬಿಡ್ತೈತ್ ನೋಡ. ಸರ್ ಇದಕ್ ಫುಡ್ ಎಲ್ಲ ಏನೇನ್ ಕೊಡ್ತೀರಾ? ಸರ್ ಇದಕ್ ಫುಡ್ ಬಂದ್ಬಿಟ್ಟು ಉಳ್ಳಿ ಗೋಧಿ ಮಿಕ್ಸ್ ಮಾಡಿ ಅದನ್ನ ತುರುಕ್ತೇವಿ, ತಿನ್ನಲ್ಲ ಅದು. ಬೆಳಿಗ್ಗೆ ಹಾಲು ಮೊಟ್ಟೆ ಹಾಕ್ತವಣ. ಬೆಳಿಗ್ಗೆ ಹಾಲು ಮೊಟ್ಟೆ, ಸಾಯಂಕಾಲ ಮೇವು ಇದು ಒಟ್ಟು ಅದನ್ನ ಹಾಕ್ತೇವಿ. ಆಗ್ಲೆಲ್ಲ ಹಸಿ ಮೇವು ಬಿಡ್ತಾವಣ, ಹಾಕ್ ಮೇವು ತುರ್ಕಲ್ ನಾವು. ಕಾಳಷ್ಟೇ ತುರ್ತದೆ? ಕಾಳಷ್ಟೇ ತುರುಕ್ತೇವಿ, ಹಾಲು ಹಾಕ್ತೇವಿ. ಮೇವು ಮಾತ್ರ ಅದೇ ತಿಂತದಣ್ಣ. ರನ್ನಿಂಗ್ ಯಾವ ಟೈಮ್ ಮಾಡ್ತೀರಿ ಸರ್? ರನ್ನಿಂಗು ಮುಂಚೆ ಬರೋದು, ಮುಂಚೆ ಚೆನ್ನಾಗ್ ಬರೋದು. ಇವಾಗ ಮನುಷ್ಯರಿಗೆ ಜಾಸ್ತಿ ಹೊಡಿತೈತಿ ಅಂದು ನಾವು ರನ್ನಿಂಗ್ ಹಿಡಿಯಲ್ಲ. ನೀವು ಈ ಫೀಲ್ಡಿಗೆ ಬಂದು ಎಷ್ಟು ವರ್ಷ ಆಯ್ತು? ಅಣ್ಣ ನಾವ್ ಈ ಫೀಲ್ಡಿಗೆ ಬಂದು ಒಂದು 9 ವರ್ಷ ಆಯ್ತು ನೋಡ. ಈ ಫೀಲ್ಡ್ ಬಗ್ಗೆ ಏನ್ ಅನಿಸ್ತದೆ ಸರ್ ನಿಮ್ಗೆ? ಇದು ಹೆಂಗ ಅನಿಸ್ತತಣ್ಣ, ಸ್ಟಾರ್ಟಿಂಗ್ ಅಲ್ಲಿ ಒಂಥರ ಖುಷಿ ಅನಿಸ್ತತೆ. ನಾವು 4 ಜನ ಕೇಳ್ಕೊಟ್ಟಿರ್ತೇವೆ, ನಮ್ಗೆ 4 ಜನ ಹೇಳ್ಕೊಟ್ಟಿರ್ತಾರೆ. ಇದು ಕಲಿತಾ ದುಶ್ಮನ್ಗಳು ಭಾಳ ಹಾಕಾರ. ನಮ್ ಜೊತೆಗಿದ್ದಾರೆ, ನಮಗೆ ಆಗಲ್ಲ. ಕೆಲವೊಬ್ರು ಬೆಳೆಸ್ತಾರೆ, ಕೆಲವೊಬ್ರು ಇದ್ ಮಾಡ್ತಾರೆ. ನಾವು ಮೆರೆಯಕತ್ತಿದ್ವಿ ಅಂದ್ರೆ ನಮ್ಗೆ ಆಗ್ಲಾರ ಭಾಳ ಜನ ಆಗ್ಬಿಡ್ತಾರೆ. ಹಂಗಾಗಿ ಇದು ಎಷ್ಟು ಖುಷಿ ಐತಿ ಅಷ್ಟೇ ದುಃಖನೂ ಐತಣ್ಣ ಇದರಲ್ಲಿ.
ನಿಮ್ಗೆ ಕುರಿ ಈ ಫೀಲ್ಡ್ ಬಗ್ಗೆ ಖುಷಿ ವಿಚಾರ ಅಂದ್ರೆ ಯಾವ್ದು ಸರ್ ನಿಮ್ಗೆ ತುಂಬಾ ಖುಷಿ ಕೊಡ್ತತಿ ಅಂದ್ರ ನೆಮ್ಮದಿ ವಿಚಾರ ಅಂದ್ರೆ ಯಾವ್ದು? ಇದರಲ್ಲಿ ಖುಷಿ ವಿಚಾರ ನೆಮ್ಮದಿ ವಿಚಾರ ಅಂದ್ರೆ ಇದು ಎಷ್ಟೇ ಜೂಜ್ ಆದ್ರೂ ನಾವ್ ಆಡೋದು 1000ದಿಂದ 2000 ಅಷ್ಟೇ ಅಣ್ಣ. ನನ್ನ ಜೊತೆಗೆ ಬಂದಿರೋರು ಮಾತ್ರ ಯಾರಿಗೂ ನೋವು ಆಗ್ಬಾರ್ದು ಅಂದು ಅವ್ರು ಎಷ್ಟು ಆಡ್ತಾರೆ ಎಲ್ಲರೂ ಆಡ್ಕೊಳ್ಳಿ. ನನಗೇನು ನಾನು ಎಲ್ಲೇ ಹೋದ್ರು ನನ್ನ ಮರಿಯಿಂದ 4 ಜನ ಹಿಂದ್ ಬರ್ತಾರಲ್ಲಣ್ಣ, ಅದೇ ದೊಡ್ಡ ಖುಷಿ ನೋಡಿ. ನನ್ನ ಮರಿ ಆಟ ಮೆಚ್ಚಿ 4 ಜನ ಚಪ್ಪಾಳೆ ಹೊಡಿತಾರೆ, ಖುಷಿ ಆಯ್ತು. ಇವತ್ತು ನಿನ್ ಮರಿ ಚೆನ್ನಾಗ್ ಆಡ್ತು ನೋಡಿ ಕಣದಲ್ಲಿ, ಈ ಜೂಜಲ್ಲಿ ಚೆನ್ನಾಗ್ ಆಡ್ತ ಅಂತ ಫೋನ್ ಮಾಡಿ ಹೇಳ್ತಾರಲ್ಲ, ಅದೇ ದೊಡ್ಡ ಖುಷಿ ನೋಡಿ. ಆಟ ಆಡಿದ್ಮೇಲೆ ಎಷ್ಟು ದಿನ ರೆಸ್ಟ್ ಕೊಡ್ತೀರಿ? ನಾವು ಈ ಒಂದ್ಸಲಿ ಕಣಕ್ ಹಾಕಿದ್ವಿ, ಕಣ ಆಯ್ತು ಅಂದ್ರೆ ತಿರುಗಿ 1-2 ತಿಂಗಳು ತೆಗಿಯಲ್ಲ ಅಣ್ಣ ಕಣಕ್ಕೆ. ಬೆಡ್ಡಿಂಗ್ ಆಯ್ತು ಅಂದ್ರೆ ಒಂದು 20 ದಿವಸ, ಒಂದು 20 ದಿವಸ 30 ದಿವಸ ಅಣ್ಣ. ಅದು ಹೊಡ್ತದ ಮೇಲೆ ರೆಸ್ಟ್ ಆಗ್ತಾವಣ್ಣ. ಒಂದು 2-3 ಹೊಡ್ತಕ್ಕೆ ಆಗಿತ್ತು ಅಂದ್ರೆ ಒಂದು 15 ದಿವಸ 20 ದಿವಸ, ಒಂದು 20-30 ಹೊಡ್ತ ಆಯ್ತು ಅಂದ್ರೆ 1-1.5 ತಿಂಗಳು 2 ತಿಂಗಳು ಬಡ್ಡಿ ರೆಸ್ಟ್ ಆಗ್ತಾವಣ್ಣ. ಲಾಸ್ಟ್ ಯಾವ ಕಣ ಹಾಕಿದ್ರಿ ಸರ್ ನೀವು? ಇದು ಲಾಸ್ಟ್ ಅಂದ್ರೆ ಮೊನ್ನೆ ರೀಸೆಂಟ್ ಅಲ್ಲಿ ಇದಾಯ್ತಣ್ಣ, ಶಿಕಾರಿಪುರದ ಅಗೋರ ಬಾಯ್ಸ್ ಅಂತ ಇಟ್ಟಿದ್ರಣ್ಣ ಬೈಕಿಂಗ್ ಕಣ. ಆ ಕಣಕ್ಕೆ ಹಾಕಿದ್ವಣ್ಣ. 2 ರೌಂಡ್ ಒಂದೊಂದೇ ಹೊಡ್ತಕ್ಕೆ ಪಾಸ್ ಆತಣ್ಣ. 3ನೇ ರೌಂಡ್ ಅಲ್ಲಿ ಸ್ವಲ್ಪ ಸ್ಮೆಲ್ ಪ್ರಾಬ್ಲಮ್ ಆಗಿ ಮರಿ ಆಡ್ಲಿಲ್ಲ ಅಣ್ಣ. ಇದೇ ಹೊಡೆದು ಇದೇ ಬಂತು, ಹಿಡ್ಕೊಂಡ್ವಣ್ಣ. ಅಂದ್ರೆ ನಿಮ್ಮ ಅಪೋಸಿಟ್ ಅವರು ಸ್ಮೆಲ್ ಹಚ್ಚಿರ್ತಾರ ಕುರಿಗೆ. ಹಾ, ಸ್ಮೆಲ್ ಅದಿದ್ರೆ ಯಾಕೆ ಆಡಲ್ಲ? ಅದು ಸ್ಮೆಲ್ ಬಂದ್ರೆ ಅದು ಶೀತ ತರ ಆಗಿ ಸೀನ್ ಬರುತ್ತೆ, ಹಂಗಾಗಿ ಆಡಲ್ರಿ ಅವು. ಆಮೇಲೆ ಸ್ಮೆಲ್ ಗೊತ್ತಿರಲ್ಲ, ಒಳ್ಳೆ ಬಿಡುತ್ತೆ. ಅಂದ್ರೆ ಮುಂದಿನ ಕುರಿ ಆಟ ಆಡ್ಬಾರ್ದು ಅಂತ ಆತರ ಮಾಡ್ತಾರ. ಹಾ, ಕೆಲವೊಬ್ರು ಮಾಡ್ತಾರೆ, ಕೆಲವೊಬ್ರು ಮಾಡಲ್ಲ. ಆತರ ನಾವು ಇದನ್ನ ಆಡ್ಸೋದ್ ಹೆಂಗ ಅಂದ್ರೆ ಒಂದು ಮೆಂತೆ ಪ್ಲಸ್ ಒಂದು ವಿಳ್ಯದೆಲೆ ತಿನ್ಸ್ತೇವೆ ಅಷ್ಟೇ. ಅದೆಷ್ಟು ಆಡುತ್ತೋ ಅದ್ ಕೆಪಾಸಿಟಿ ತಕ್ಕಂಗ ಆಡುತ್ತೆ. ನಾವ್ ಅದಕ್ಕೆ ಪ್ರೆಸರ್ ಮಾಡಿ ಏನು ಮಾಡಿ ಆಡ್ಸಲ್ರಿ. ಅದು ಒಂದು ಒಂದೇ ಒಂದು ಹೊಡ್ತಕ್ ಮಕ್ಕ ಒಳಿಸಿದ್ರು ನಾವ್ ನೆಕ್ಸ್ಟ್ ಆಡ್ಸಲ್ಲ, ಹಿಡ್ಕಂತೀವಿ ಸಾಕು ಅಂತ. ನಮಗೆ ಇದು 8 ಗಂಟೆ ನಾವು ಇಟ್ಕೋಬೇಕಂತ ಇದೀವಿ. ನಮ್ಮ ಮನೇಲೆ ಇದು ಏನೋ ಅಂತಿಮ ಆದ್ರೆ ನಮ್ಮ ಮನೇಲಿ ಇರ್ಬೇಕಂತ ನಮ್ಮ ಆಸೆ. ಯಾರಾದ್ರೂ ಇದನ್ನ ಹೈ ರೇಟ್ ಕೇಳಿದ್ರೆ ಸರ್? ಕೇಳಿದಾರಣ್ಣ, ನಮ್ಮ ಫ್ರೆಂಡ್ಗಳೆಲ್ಲ ಕೇಳ್ಯಾರೆ, ಬಾಗಲಕೋಟೆ ಸೈಡ್ನವ್ರು ಕೇಳ್ಯಾರೆ. ಒಂದು 3 ಚಿಲ್ಲರೆ ಗಂಟೆ ಕೇಳಿದಾರೆ. ನಮ್ಮ ಅವರೇಜ್ ಅವ್ರು ಕೇಳಿರ್ಬೋದು, ನಮ್ಮ ಅವರೇಜ್ ಒಂದ್ 2-2.5-3 ಬಡ್ಡಿಗೆ ತಗೋಬಹುದು. ಅಂದ್ರೆ ನಮಗ್ ಕೊಡಕ್ ಇಷ್ಟ ಇಲ್ಲ ಅಣ್ಣ. ಇದರಿಂದನೇ ನಾವು ಬಹಳ ಚೆನ್ನಾಗ್ಯಾವ. ಇದು ಆಗಿದ್ಮೇಲೆ ನಮ್ ಗ್ರೂಪ್ ಬೆಳೆ ಕಾರಣ ನಾವೆಲ್ಲ ಹಿಂಗ ಉಷ್ಟು ಹುಡ್ರು ಚೆನ್ನಾಗಿರೋದು. ಏನೋ ಒಂದ್ ಒಳ್ಳೇದಾಗ್ಲಿ, ಇದು ಬಂದ್ಮೇಲೆ ನಮ್ಗೆ ಚೆನ್ನಾಗೈತಿ ಅಂತ